ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದೆ ಶ್ರೀ ಕ್ಷೇತ್ರ ಕೈವಾರದ ಭೀಮಲಿಂಗೇಶ್ವರ ದೇವಸ್ಥಾನದಲ್ಲಿ. ಈ ಒಂದು ದೇವಸ್ಥಾನ 11ನೇ ಶತಮಾನದಲ್ಲಿ ಭೀಮ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಭೀಮ ಪ್ರತಿಷ್ಠಾಪನೆ ಮಾಡಿದ್ರು ಅವರೊಟ್ಟಿಗೆ ಧರ್ಮರಾಯ, ಅರ್ಜುನ, ನಕುಲ, ಸಹದೇವ ಈ 4 ಜನದ ಒಟ್ಟಿಗೆ ಸೇರಿ ಪಂಚಲಿಂಗಗಳನ್ನು ಈ ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. 11ನೇ ಶತಮಾನದಿಂದ 21ನೇ ಶತಮಾನದವರೆಗೂ ಈ ಒಂದು ಜಾಗನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಸಲ್ಲಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇದೇ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿಯ ಪ್ರಯುಕ್ತ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಒಂದು ಶುಭಾಶಯಗಳನ್ನ ತಿಳಿಸ್ತಾ ತಮ್ಗೆಲ್ಲ ರಿಕ್ವೆಸ್ಟ್ ಮಾಡೋದು ಒಂದೇ, ಶತಮಾನಗಳಿಂದ ಉಳಿಸ್ಕೊಂಡು ಬಂದಿರುವಂತಹ ಈ ಒಂದು ಪ್ರಾಚೀನ ದೇವಾಲಯವನ್ನ ನಾವು ಮುಂದಿನ ಪೀಳಿಗೆಗೆ ಹಾಗೂ ಈಗಿನ ಜನರೇಷನ್ಗೆ ತಿಳಿಸ್ಕೊಡ್ಬೇಕು. ಅದರ ಪ್ರಾಮುಖ್ಯತೆಗಳು ಏನಕ್ಕೋಸ್ಕರ ಭೀಮ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡ್ದ ಅನ್ನೋದನ್ನ ತಾವು ಅರಿತುಕೊಳ್ಬೇಕು ಈ ಒಂದು ಜಾಗಕ್ಕೆ ಬಂದು. ಅಂದ ಹಾಗೆ ಶ್ರೀ ಕ್ಷೇತ್ರ ಕೈವಾರ ಇದು ಒಂದೇ ಜಾಗಕ್ಕೆ ಅಲ್ಲ, ಹಲವಾರು ಪುರಾಣ ಪ್ರಸಿದ್ಧಿ ತಾಣವಾಗಿದೆ, ಟೂರಿಸಂ ಪ್ಲೇಸ್ ಆಗಿದೆ. ಸೊ ಹಂಗಾಗಿ ತಾವೆಲ್ಲರೂ ಈ ಜಾಗಕ್ಕೆ ಬಂದು ಇನ್ನಷ್ಟು ಮಾಹಿತಿ ಪಡ್ಕೋಬೇಕು. ಅದರ ಜೊತೆಗೆ ಈ ಒಂದು ಜಾಗಗಳನ್ನ ನಾವು ಮತ್ತಷ್ಟು ಜನರಿಗೆ ತಿಳಿಸ್ತಾ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತಾ ನಮ್ಮ ಒಂದು ಕಲ್ಚರ್ ಅನ್ನ ತಿಳಿಸ್ತಾ ದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.